ಶಶಿಕಾಂತ್. ಶಶಿಕಾಂತ್ ಯಾವ್ರವ್ರು? ಸರ್ ಬಿಜಾಪುರ. ಓ ಸೂಪರ್. ಉತ್ತರ ಕರ್ನಾಟಕದ ಸಿಕ್ಕ್ರಿ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಲ್ಲ ಸರ್. ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗ್ ಆಡ್ತಿದ್ದಾರೆ? ಸರ್ ರಕ್ಷಿತಾ ಮತ್ತೆ ಗಿಲ್ಲಿ. ಮಾಳು ನಿಪ್ನಾಳು ಅವನು ಚಲೋ ಆಗತ್ತ ಸರ್. ಬಿಟ್ಬಿಟ್ರಲ್ಲ ಉತ್ತರ ಕರ್ನಾಟಕದವ್ರನ್ನ. ಇಲ್ಲ ಸರ್, ಅವ್ನು ಮಾಡು ಸರ್, ಅವನು ಚಲೋ ಆಗತ್ತಾನ ಸರ್. ಚೆನ್ನಾಗ್ ಆಡ್ತೀನಿ. ಅದರಲ್ಲಿ ಗಿಲ್ಲಿ ಚೆನ್ನಾಗ್ ಆಡ್ತಿದ್ದಾರೆ, ರಕ್ಷಿತಾ ಚೆನ್ನಾಗ್ ಆಡ್ತಿದ್ದಾರೆ. ಸರ್ ರಕ್ಷಿತಾ ಚಲೋ ಆಗತ್ತ ಸರ್. ಹಾ, ನಿಮ್ ಪ್ರಕಾರ ಯಾರು ಗೆಲ್ಬೇಕು ಈ ಸರಿ? ಸರ್ ನಮ್ ಪ್ರಕಾರ ಈ ಸಲ ಸರ್ ರಕ್ಷಿತಾನೇ ಗೆಲ್ಬೇಕು ಸರ್. ರಕ್ಷಿತಾ ಯಾಕೆ ಗೆಲ್ಬೇಕು? ಸರ್ ಚಲೋ ಆಗತ್ತ ಸರ್ ರಕ್ಷಿತಾ ಇಷ್ಟು ಮಂದಿಗಿಂತ. ಏನಾಗಿದೆ? ರಕ್ಷಿತಾನೇ ಚೆನ್ನಾಗ್ ಆಗತ್ತಾರ. ಚೆನ್ನಾಗ್ ಆಡ್ತಿದ್ದಾಳೆ. ಹಾ ಸರ್. ಎಲ್ಲರೂ ಕೂಡ ಇವರು ಅಶ್ವಿನಿ ಗೌಡ ಮತ್ತೆ ಅವ್ರ ಟೀಮ್ ಅವರೆಲ್ಲ ಅವ್ರಿಗೆ ಟಾರ್ಗೆಟ್ ಮಾಡ್ತಿದಾರಲ್ಲ. ಇಲ್ಲ ಸರ್, ನಮಗ್ ಮಾತ್ರ ಸರ್ ನಾವು ನೋಡಿ ಪ್ರಕಾರ ರಕ್ಷಿತಾನೇ ಚಲೋ ಆಗತ್ತ. ಹಾ ಹಾ ಹಾ. ಈಗ ಮಾಳು ನಿಪ್ನಾಳು ಚೆನ್ನಾಗ್ ಆಡಿದ್ರು, ಚೆನ್ನಾಗ್ ಮಾಡಿದ್ರು ಕೂಡ ಏನೋ ಇದ್ ಕೊಟ್ಟಿದ್ರು, ಏನೋ ಕಳಪೆ ಅಂತ ಮಾಡಿದ್ರು. ಹಾ ಕಳಪೆ ಸರ್ ಹಾಕಿದಾರಲ್ಲ ಸರ್, ಕಸ್ಟಡಿಯಲ್ಲಿ ಹಾಕಿದಾರಲ್ಲ. ಅಥವಾ ಏನ್ ಮೋಸ ಮಾಡಿದ್ರ ಸರ್? ಮಾಳು ನಿಪುಣದು ಸರ್ ಹಂಗೇನ ಚಲೋ ಆಡಿದಾನೆ ಸರ್. ಮತ್ತೇನದು ಬಿಗ್ ಬಾಸ್ ಅಲ್ಲಿ ನಿಮ್ ಪ್ರಕಾರ ರಕ್ಷಿತಾ ಚೆನ್ನಾಗ್ ಆಡ್ತಾಳೆ? ರಕ್ಷಿತಾನೇ ಸರ್ ಚಲೋ ಆಡೈತೆ ಸರ್. ಚೆನ್ನಾಗ್ ಆಡ್ತಾಳೆ ಅಂತ ಹೇಳಿ ರಕ್ಷಿತಾಗೆ ತುಂಬಾ ಅವಮಾನ ಮಾಡಿದ್ರು ಅವ್ರ ಭಾಗದವ್ರೆ. ಅವಮಾನ ಮಾಡೋ ಸರ್, ಅವಳೇ ಚೆನ್ನಾಗಿ ಸರ್. ಎಷ್ಟು ಅವಮಾನ ಆಗಿದೆ ಅಷ್ಟು ಚಲೋ ಆಗತ್ತ ಸರ್. ಹಾ ಹಾ. ಒಂದ್ ಕಡೆ ನಿಂತ್ಕೊಬಿಡಿ, ಹಂಗಂಗ್ ಹೋಗ್ಬಿಡಿ. ನಾವು ಸರ್ ಒಂದೇ ಕಡೆ ನಿಂತ್ಕೊಳ್ಳಿ ಎಂದು. ಈಗ ರಕ್ಷಿತಾ ಚೆನ್ನಾಗ್ ಆಡ್ತಿದ್ರು ಕೂಡ ಅವ್ರಿಗೆ ಅವಮಾನ ಮಾಡ್ತಿದ್ದಾರೆ. ಅವಳು ಕನ್ನಡ ಚೆನ್ನಾಗ್ ಬಂದ್ರು ಕೂಡ ಅದು ಅದೇ ಸರ್, ಸ್ವಲ್ಪ ಕನ್ನಡ ಮಾತಾಡೋದಕ್ಕೆ ಮಿಸ್ಟೇಕ್ ಮಾಡ್ತಾಳಲ್ಲ ಸರ್. ಅಲ್ಲ ಅಂದ್ರೆ ಅವಳು ಚೆನ್ನಾಗ್ ಬಂದ್ರು ಕೂಡ ನಾಟಕ ಆಡ್ತಿದ್ದಾಳೆ ಅಂತ ಧ್ರುವ ಅಂತ ಹೇಳ್ತಿದ್ರು. ಸತ್ಯನ ಸರ್? ಅದು ಒಬ್ರಿಗೊಬ್ರು ಅವ್ರವ್ರಿಗೆ ಆಯ್ ಬರಲ್ಲ. ಮತ್ತೆ ಬಿಗ್ ಬಾಸ್ ಅವ್ರು ನಾಟಕ ಮಾಡ್ತಾರ ಅಂತ ಹೇಳೋರೆ ಸರ್ ಅವರು. ಅಲ್ಲ, ಅವಾಗೆಲ್ಲ ನನ್ ತಂಗಿ ಅಂತಿದ್ದ ಧ್ರುವಂತು. ಈಗ ಇದ್ದಕ್ಕಿದ್ದಂಗೆ ಯಾಕೆ ಬರ್ತಾ ಇಲ್ಲ? ಏನ್ ಇರ್ಬೋದು ಸರ್? ಅದು ಏನ ನಾ ಅಷ್ಟು ಗಮನಿಸಿಲ್ಲ ಸರ್. ಹಾ ಹಾ ಹಾ. ಅವನ್ ಯಾರು ಅಂತ ಏನ್ ಗೊತ್ತಿಲ್ಲ. ಯೂಟ್ಯೂಬ್ ಅಶ್ವಿನಿ ಗೌಡರು ಹೇಳ್ತಾರೆ ಯೂಟ್ಯೂಬ್ ಚಾನಲ್ ಮಾಡೋದ್ ಬೇಡ ಅಂತ. ಯೂಟ್ಯೂಬ್ ಚಾನಲ್ ಮಾಡಿ ಅವ್ನು ಮುಂದೆ, ಯೂಟ್ಯೂಬ್ ಚಾನಲ್ ಮಾಡ್ಕೊಂಡೆ ಅವ್ನು ಮುಂದೆ ಬಂದಿರೋದು. ಯೂಟ್ಯೂಬ್ ಚಾನಲ್ ಮಾಡ್ಕೊಂಡ್ ಬಂದಿರೋದು. ಒಂದ್ ಯೂಟ್ಯೂಬ್ ಚಾನಲ್ ಮಾಡಕೈತ. ಅವ್ರು 10 ಸಿನಿಮಾ ಮಾಡಿರ್ಬೋದು, ಒಂದ್ ಯೂಟ್ಯೂಬ್ ಚಾನಲ್ ಮಾತಾಡಕ್ಕಾಗಲ್ಲ. ಗಿಲ್ಲಿ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಅಯ್ಯಪ್ಪ ರೇಗಿಸ್ತಾನೆ, ಎಲ್ಲಾರನು ಮಾಡ್ತಾನೆ. ಆದ್ರೂ ಎಷ್ಟು ಅವ್ನ ಮನ್ಸಲ್ಲಿ ಎಷ್ಟು ಪ್ರೀತಿ ಇದೆ ಅಂತ ಜನಗಳಿಗೆ ಗೊತ್ತು. ಈ ಸರಿ ಗಿಲ್ಲಿನ ನಾಮಿನೇಟ್ ಮಾಡಬಾರ್ದು ಹೇಳ್ತಾ ಇರೋದು. ಗಿಲ್ಲಿ ಅವರು ಮಾಡಲ್ಲ, ಏನು ಮಾಡಲ್ಲ ಅಂತ ಹೇಳ್ತಾರಲ್ವಾ. ಬಡ ರೈತ ಕುಟುಂಬದಲ್ಲಿ ಹುಟ್ಟಿದ್ರೆ ಗೊತ್ತಾಗೋದು ಎಲ್ಲರಿಗೂ. ಬಡ ರೈತ ಕುಟುಂಬದಲ್ಲಿ ಹುಟ್ಟಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಬಂದು ಅದು ಚಂದ್ರಪ್ಪ ಹೋಗ್ಬಾರ್ದಾಗಿತ್ತು. ಬಟ್ ಯಾವುದೋ ಇದು ಹೊಟ್ಟೋಗ್ಬಿಟ್ರು. ಅದಕ್ಕೋಸ್ಕರ ಗಿಲ್ಲಿ ನಿಜವಾಗ್ಲೂ ಓಕೆ ಸರ್. ಗಿಲ್ಲಿ ಸರ್ ಅದು ನಾನು ನೋಡಿಲ್ಲ. ಅದು ಗಿಲ್ಲಿ ಮೇಲೆ ಏನು ಕೊಡ್ತಾರೆ ಸರ್ ಕಂಪ್ಲೇಂಟು? ಸರ್ ಅವ್ನಿಗೆ ಹೊಡೆದಿದ್ದಕ್ಕೆ ತಾನೆ ಅವ್ನು ಮಾಡಿದ್ದು. ಅದನ್ನ ಅವ್ನಿಗೆ ಹೊಡಿಲಿಲ್ಲ ಅಂದ್ರೆ ಮಾಡ್ತಿದ್ದ? ಅವ್ನಿಗೆ ಹೊಡೆದಿದ್ದಕ್ಕೆ ಅದು ಮಾಡಿದ್ದು. ಬಟ್ ಅದೇ ಯಾರನ್ನ ಅದೇ ಒಪ್ಕೊಂಡ್ರಲ್ಲ, ಬೇರೆಯವ್ರು ಆಗಿದ್ರೆ ಅದೇ ಬೇರೆ ಯಾರಾದ್ರೂ ಲೇಡೀಸ್ ಅವ್ನಿಗೆ ಹೊಡೆದು ಬಿಟ್ಟಿದ್ರೆ, ಲೇಡೀಸ್ ಹೊಡೆದಾರಲ್ವಾ, ಜೆಂಟ್ಸು ಲೇಡೀಸ್ಗೆ ಹೊಡೆದು ಬಿಟ್ಟಿದ್ರೆ, ಇದೇ ಗಿಲ್ಲಿನೇ ಅವ್ರಿಗೆ ಹೊಡೆದು ಬಿಟ್ಟಿದ್ರೆ ರಿಷಾ ಕೂಡ ಏನ್ ಮಾಡ್ತಿದ್ರು? ಫುಲ್ ಕಂಪ್ಲೇಂಟ್ ಆಗಿತ್ತಾನೆ ಅದೆಲ್ಲ. ನಿಜವಾಗ್ಲೂ ಗಿಲ್ಲಿ ಅವ್ರು ನಾಳೆಯಿಂದ ಸ್ಟ್ರೈಕ್ ಅಂತ ಹೇಳಿದ್ರು. ನಾಳೆಯಿಂದ ಸ್ಟ್ರೈಕ್ ಆಗು ಸರ್. ಓಕೆ ಸರ್. ನೋಡ್ತೀವಿ ಸರ್. ಯಾರು ಚೆನ್ನಾಗ್ ಆಡ್ತಾವ್ರೆ, ಯಾರು ಚೆನ್ನಾಗ್ ಆಡ್ತಾ ಇಲ್ಲ? ಗಿಲ್ಲಿ ಅವ್ರು ಚೆನ್ನಾಗ್ ಆಡ್ತಿದ್ದಾರೆ. ಓಕೆ, ಗಿಲ್ಲಿ ಅವರೇ ಯಾಕೆ ಚೆನ್ನಾಗ್ ಆಡ್ತಾ ಇದಾರೆ? ಹಳ್ಳಿ ಪ್ರತಿಮೆ ಅದು. ಹಳ್ಳಿ ಪ್ರತಿಭೆ. ಹಾ ಹಾ. ಊರಲ್ಲಿ ಹೆಂಗಿರ್ತಾರೋ ಇಲ್ಲೂ ಹಂಗೆ ಇರ್ತಾರೆ ಅವರು. ಹಾ. ಈಗ ನೀವು ನೋಡಿದ್ರೆ ಹಿಂಗಂತ ಇದೀರಿ, ಗಿಲ್ಲಿನ ಮತ್ತೆ ಎಲ್ರು ಬೈತಾರಲ್ಲ, ಏನ್ ಮಾಡೋದು? ಯಾರು ಬೈತಾರ ಸರ್? ಅಶ್ವಿನಿ ಗೌಡ, ರಿಷಾ. ಅವ್ರೇನ್ ಹಳ್ಳಿಯವ್ರ ಸರ್? ಸಿಟಿಲಿ ಬೆಳ್ದಿರೋರು ಅವರು. ಅವ್ರೇನ್ ಅವ್ರಿಗೇನ್ ಗೊತ್ತು? ಓಕೆ. ಅವರು ನಾಟಕ ಮಾಡ್ತಾರೆ, ಬರ್ತಾರೆ. ಹೌದು. ಇವ್ನು ನಾಟಕ ಬಂದಿಲ್ಲ, ಅವ್ನ್ ಏನಿದೆ ಕಲಾವಿದೆ ಅಂತ ತೋರಿಸ್ತಾವನೆ. ಯಾವಾಗ್ಲೂ ಬರೀ ಕಾಮಿಡಿ ಮಾಡ್ತಾ ಇರ್ತಾನೆ, ಇರಿಟೇಟ್ ಆಗುತ್ತೆ. ಅದು ಹುಟ್ಟಾಗಿಂದ ಅದೇ ಇರೋದು. ಹುಟ್ಟಾಗಿಂದ ಏನಾಯ್ತು ಅದೇ ಬಂದಿರೋದು. ಓಕೆ. ಹುಟ್ಟದ್ ಬುದ್ಧಿ ಸುಟ್ರು ಹೋಗಲ್ಲ. ಓಕೆ, ಈಗ ಗಿಲ್ಲಿ ಬಂದು ಏನು ಅಶ್ವಿನಿ ಗೌಡ ಮತ್ತೆ ರಿಷಾ, ಜಾನ್ವಿ ಇವರೆಲ್ಲ ಟಾರ್ಗೆಟ್ ಮಾಡ್ಕೊಂಡಿದಾರಲ್ಲ, ಇವತ್ತು ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾನೆ. ಏನ್ ಅನ್ನಿಸ್ತಾ ಇದೆ? ಗಿಲ್ಲಿ ಕ್ಯಾಪ್ಟನ್ ಆಗಿರೋದು ಖುಷಿ. ಖುಷಿ ಅಲ್ಲ? ಈಗ ಇವ್ರೆಲ್ಲನ ಇಷ್ಟೊಂದು ಟಾರ್ಚರ್ ಕೊಡ್ತಾರಲ್ಲ, ಗಿಲ್ಲಿಗೆ ಏನ್ ಮಾಡ್ತೀರಾ ನೀವೇನಾದ್ರು ಆ ಜಾಗದಲ್ಲಿ? ಟಾರ್ಚರ್ ಕೊಟ್ರೆ ಇವಾಗ ಏನ್ ಮಾಡಕ್ಕಾಗಲ್ಲ ಸರ್. ಇವಾಗ ಅದು ಗೇಮ್ ಆಡ್ತಾ ಇರ್ತಾರೆ, ಅವ್ರು ಒಬ್ರಿಗೊಬ್ರಿಗೆ ಮಾತಾಡ್ಕೊಂಡು ಗೇಮ್ ಪ್ಲಾನ್ ಮಾಡಿರ್ತಾರೆ. ಒಬ್ರಿಗೊಬ್ರು ಮಾತಾಡ್ಕೊಂಡು ಗೇಮ್ ಪ್ಲಾನ್ ಮಾಡಿರ್ತಾರೆ. ಇವ್ರನ್ನ ಕಳ್ಸ್ಬೇಕು ಅಂತ ಅವ್ರು ಗೇಮ್ ಪ್ಲಾನ್ ಮಾಡಿರ್ತಾರೆ ಅಷ್ಟೇನೆ. ಓಕೆ, ಅಂದ್ರೆ ಗಿಲ್ಲಿನ ಹೊರಗಡೆ ಹಾಕ್ಬೇಕು ಅಂತ. ಅವ್ರು ಅವನನ್ನ ಹೊರಗಡೆ ಹಾಕ್ಬಿಟ್ರೆ ಇವ್ರು ಸ್ವಲ್ಪ ಗೆಲ್ಲಕ್ಕೆ ಸ್ವಲ್ಪ ಈಸಿ ಆಗುತ್ತಲ್ಲ, ಅಷ್ಟೇ. ಅಲ್ಲ, ಈಗ ಬಟ್ ಏನೋ ಚಡ್ಡಿ ಬನಿ ಅಂತೊಂದು ಗಲಾಟೆ ಆಗಿತ್ತಲ್ಲ, ಏನ್ ಅನ್ಸ್ತದೆ? ಚಡ್ಡಿ ಬನಿ ಅವ್ನು ಹೆಂಗಿರ್ತಾನ, ಊರಲ್ಲಿ ಹೆಂಗಿರ್ತಾನೆ ಇಲ್ಲೂ ಹಂಗೆ ಅವನೇ. ರಿಯಾಲಿಟಿ ಶೋ ಅಂದ್ರೆ ಹೆಂಗಿರ್ತಾನೆ ಹಂಗೆ ಇರ್ಬೇಕು ಅಂತ ಕರ್ಸಿರೋದು. ಅವ್ನ ಹಂಗೆ ಅವನೇ. ಮತ್ತೀಗ ಎಲ್ರು ಕೂಡ ಅವನ್ನೇ ಟಾರ್ಗೆಟ್ ಮಾಡೋದು ಯಾಕೆ? ಅವನ್ನ ಮತ್ತೆ ಪಾಪ ರಕ್ಷಿತಾ ಶೆಟ್ಟಿ ಅನ್ನೋ ಹುಡುಗಿನ
ಇವಾಗ ಅವ್ರಿಬ್ರು ಚೆನ್ನಾಗ್ ಆಡ್ತಿರೋದಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ. ಅವ್ರು ಚೆನ್ನಾಗ್ ಆಡ್ತಿಲ್ಲ, ಅವ್ರು ಟಾರ್ಗೆಟ್ ಮಾಡ್ತಾ ಇರ್ಲಿಲ್ಲ. ಈಗ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಅವ್ರಿಗೆ ಮೊನ್ನೆ ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ ಗಳೆಲ್ಲ ಆವಾಜ್ ಆಗ್ತಾ ಇದಾರೆ. ಓಕೆನಾ, ಇವ್ರದ್ದು ಏನು ಕರೆಕ್ಟ್ ಆಗಿ ಗೇಮ್ ಆಡಿಸ್ತಾ ಇಲ್ಲ, ಇವರು ಬಡವ್ರ ಮಕ್ಳಿಗೆ ಬರೀ ಬೈತಾರೆ ಹಾಗೆ ಹೀಗೆ ಅಂತ. ಅವ್ರಿಗೆ ಯಾರಿಗೂ ಬೈದಿಲ್ಲ, ಸುದೀಪ್ ಸರ್ ಯಾರಿಗೂ ಬೈದಿಲ್ಲ. ಅವ್ರ ಬೇರೆ ತಿಳ್ಕೊಂಡಿರ್ಬೋದು ಅಷ್ಟೇನೆ. ಅಲ್ಲ, ಈಗ ಆಪೋಸಿಟ್ ತಿಳ್ಕೊಂಡಿರ್ತಾರೆ ಅಷ್ಟೇನೆ, ಆಗಿಲ್ಲರೋ ತಿಳ್ಕೊಂತಾರೆ. ಅಶ್ವಿನಿ ಗೌಡಗೆ ಯಾರೋ ರಕ್ಷಿತಾ ಶೆಟ್ಟಿ ಏನೇನೋ ಅಂದಿರ್ತಾರೆ. ಅಶ್ವಿನಿ ಗೌಡ ಹೌದು ಏನಂತ, ಇವಳು ಬರೀ ಗಂಡು ಹುಡುಗರ ಜೊತೆ ಓಡಾಡ್ತಾಳೆ, ಕೈ ಕೈ ಓಡಾಡ್ಲಿ ಬಿಡ್ಲಿ. ಅಲ್ಲ ಕೈ ಕೈ ಅವ್ರ ಕೈಲಿ ಓಡಾಡಕ್ ಆಗಲ್ವಾ? ಅಲ್ಲ ಅವ್ರು ಓಡಾಡ್ಲಿ. ಓಕೆ, ಈಗ ಕೈ ಕೈ ಹಿಡ್ಕೊಂಡು ಓಡಾಡ್ತಾರೆ ಅಂತ ಎಲ್ಲ ಅವ್ರು ಓಡಾಡ್ಬೋತಾನೆ. ಇವಾಗ ನೀವೊಬ್ರು ಗಂಡಸ್ತಾನೆ, ನೀವೊಂದು ಗಂಡಸ್ತಾನೆ, ನೀವು ಒಂದು ಹುಡುಗಿ ಜೊತೆ ಓಡಾಡಿ. ಅಲ್ಲಪ್ಪ, ನಾವು ಓಡಾಡೋದಲ್ಲ. ಈಗ ಅವಳು ಓಡಾಡ್ತಾಳೆ ಅಂತನಾ, ಇವಳು ಯಾರೋ ಅಶ್ವಿನಿ ಗೌಡ ಯಾವಾಗ್ಲೂ ರೇಗಿಸ್ತಾ ಇರ್ತಾಳಲ್ಲ. ಹೌದು ಸರ್, ಕಿಚ್ಚ ಸುದೀಪ್ ಅವ್ರು ಇದಕ್ಕೆ ಯಾಕೆ ಧ್ವನಿ ಎತ್ತಿಲ್ಲ ಅಂತ ಕೇಳ್ತಾ ಇದಾರೆ ಜನಗಳು. ಸರ್ ಒಂದ್ ಹುಡುಗಿ ಅಂದ್ಮೇಲೆ ಹಂಗಾರೆ ಯಾರು ರಾಶಿಕಾ, ಇವ್ರು ಯಾರೋ ಇನ್ನೊಬ್ರು ಬಂದಿರೋದು ಯಾರು? ರಿಷಾ ಅಲ್ಲ, ಸೂರಜ್ ಸೂರಜ್ ಜೊತೆಗಿದ್ರು. ಅವಾಗ ಯಾಕೆ ಮಾತಾಡ್ಲಿಲ್ಲ ಆ ಮಾತು? ಅವಾಗ ಮಾತಾಡ್ಬೋದಿತ್ತಾನೆ, ಇವಾಗ ಯಾಕೆ ಮಾತಾಡ್ತಾರೆ? ಅಲ್ಲ, ಅವ್ರ ಗ್ಯಾಂಗು ಅಂತ ಏನೋ ಸುಮ್ನಾಗಿರ್ಬೇಕು ಅನ್ಸುತ್ತೆ. ಅದು ಒಂದು ಗ್ಯಾಮ್ ಪ್ಲಾನಿಂಗ್ ಅಷ್ಟೇನೆ. ಬಿಗ್ ಬಾಸ್ ತೀರಾ ನೋಡ್ತೀವಿ ಸರ್. ತುಂಬಾ ಚೆನ್ನಾಗಿ ಆಡ್ತಿರೋರು ಯಾರು ನಿಮ್ ಪ್ರಕಾರ? ನನ್ಗನ್ಸಂಗೆ ಗಿಲ್ಲಿ ಅನ್ಕೊಂತೀನಿ. ಗಿಲ್ಲಿ ಚೆನ್ನಾಗಿ ಆಡ್ದಿದವ್ರು ಯಾರು? ತುಂಬಾ ಲೆಕ್ಕ ಮಾಡಿ. ಅಶ್ವಿನಿ ಗೌಡ ಯಾಕೆ ಅವ್ರು ಚೆನ್ನಾಗಿ ಆಡ್ತಲ್ಲ? ಅಷ್ಟೊಂದ್ ಚೆನ್ನಾಗಿ ಆಡ್ತಿದ್ದಾರೆ, ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಗೊತ್ತಿಲ್ಲ, ಬಟ್ ಏನೋ ಅಷ್ಟಿಷ್ಟ ಆಗಿಲ್ಲ ಅಷ್ಟೇ. ಅಷ್ಟಿಷ್ಟ ಆಗಿಲ್ಲ. ಇದು ಮೇಡಮ್, ಈಗ ಹೆಣ್ಮಕ್ಳೆಲ್ಲ ಜಾಸ್ತಿ ಓವರ್ ಮಾಡ್ತಾರೆ, ಅರ್ಚಾಡ್ತಾರೆ, ಚೀರಾಡ್ತಾರೆ. ಇದು ಸರಿ ಅನ್ಸುತ್ತಾ? ಸರಿ ಅನ್ನೋದು ಏನ್ ಅನ್ಸುತ್ತೆ ನಿಮ್ಗೆ? ಬಟ್ ಅದು ಅವ್ರವ್ರ ಪರ್ಸ್ಪೆಕ್ಟಿವ್ಸ್, ಗೊತ್ತಿಲ್ಲ ಅದ್ ಹೇಗೆ ಅಂತ. ಅಲ್ಲ, ಪರ್ಸ್ಪೆಕ್ಟಿವ್ ಅಂತಂದ್ರೆ ಸುದೀಪ್ ಸರ್ ಹೇಳಿದ್ರೆ ನಿಮ್ಗೆ ಚೀರಾಡೋರು ಅರ್ಚಾಡೋರು ಜನ ಟಿವಿ ಆಫ್ ಮಾಡ್ಬಿಟ್ಟು ಕೂತ್ಕೋತಾರೆ, ಸ್ವಲ್ಪ ಮಾನವಗಿರಿ ಅಂತಲೇ ಹೇಳಿದಾರೆ ಅವರು. ಅದ್ ಹೇಳಿದ್ರು ಕೂಡ ಇವರು ಅರ್ಚಾಡೋದು ಕಿರ್ಚಾಡೋದು ನೋಡುವಂತ ನಿಮ್ಗಳಿಗೆ ಇಷ್ಟ ಆಗುತ್ತಾ? ಸಮಟೈಮ್ಸ್ ಇಷ್ಟ ಆಗಲ್ಲ, ಗೊತ್ತಿಲ್ಲ. ಇಷ್ಟ ಆಗಲ್ಲ. ಅದ್ರ ಬಗ್ಗೆ ಒಪಿನಿಯನ್ ಹೇಳಕ್ ಗೊತ್ತಾಗ್ತಾ ರಾತ್ರಿ ನೋಡಿದ್ರ? ರಾತ್ರಿ ಈಗ ಬಿಗ್ ಬಾಸ್ ನೋಡ್ತಾ ಇದ್ಯಾ? ಮಾತಾಡು ಜೋರಿಗೆ, ಯಾಕೆ ಗಾಬರಿ ಆಗ್ತೀಯಾ? ಬಿಗ್ ಬಾಸ್ ನೋಡ್ತಾ ಇದ್ಯಾ? ಯಾರು ಚೆನ್ನಾಗ್ ಆಡ್ತಿದ್ದಾರೆ? ಹಿಂಗ್ ಹಿಡ್ಕೊ. ಯಾರು ಚೆನ್ನಾಗ್ ಆಡ್ತಿದ್ದಾರೆ? ಗಿಲ್ಲಿ ಬಿಟ್ರೆ ಇನ್ಯಾರು ಆಡ್ತಾ ಇಲ್ಲ ಚೆನ್ನಾಗೆ? ಚೆನ್ನಾಗ್ ಆಡ್ತಿದ್ದವ್ರು ಯಾರು? ಯಾರು ಚೆನ್ನಾಗ್ ಆಡ್ತಾ ಇಲ್ಲ? ಅಶ್ವಿನಿ ಗೌಡ ಚೆನ್ನಾಗ್ ಆಡ್ತಿಲ್ವಾ? ಮತ್ತೆ ಕಿಚ್ಚನ್ ಚಪ್ಪಾಳೆ ಸಿಕ್ತಲ್ಲಪ್ಪ ಮೊನ್ನೆ, ಚೆನ್ನಾಗ್ ಆಡ್ತಾ ಇದಾರೆ ಅಂತೀಯ. ಇದು ರಕ್ಷಿತ ಚೆನ್ನಾಗ್ ಆಡ್ತಿಲ್ವಾ? ಮತ್ತೆ ಹೇಳೇ ಇಲ್ಲ ನೀನು.